ಗುರು ನೋಡಿ ಯಾಪುರಿ ದೊಡ್ಡದಿದೆ. ಶ್ರೀ ಆಂಜನೇಯ ಕಾಂತಿ ಸ್ವಾಮಿ ದೇವಸ್ಥಾನ ಕದರಮಂಡಲಿ ರೀ ನಿಮ್ದು ಇದವ್ರು ಇಲ್ಲ ಚಾಕ್ರಿ ಮಾಡ್ರಿ ಗುರು. ಈಗ ನಾವು ಬ್ಯಾಡಗಿಯಲ್ಲಿದ್ವಿ. ಬ್ಯಾಡಗಿಯಲ್ಲಿ ಸ್ವಲ್ಪ ಮಳೆ ಮಾಡಾಗಿದೆ. ಹಾಗೆ ಬ್ಯಾಡಗಿಂತ ಒಂದು 5-6 ಕಿಲೋಮೀಟ್ರ್ ಇರ್ಬೋದೇನದು. 5-6 ಕಿಲೋಮೀಟ್ರ್ ಓಯ್ ಚಹಾ ಕುಡಿಯೋಣ ಅಂತ ಹಾಗೆ ಸಾಕ್ತಾಯಿದ್ದೀವಿ. ಈಗ ಆಫೀಸಿಗೆ ಬಂದಿದ್ವಿ, ಚಹಾ ಕುಡಿಯೋಣ. ಓಕೆ, ದೋಸ್ತ ಚಹಾ ಕುಡಿಯೋಣ ಅಂತಾನೆ. ಚಹಾ ಕುಡಿದು ಹಾಗೆ ಸ್ವಲ್ಪ ಗಾಡಿ ಚಲಾಯಿಸ್ಬೇಕು. ಬೆಳಗ್ಗೆ ಅಂತ ಏನೂ ತಿಂದಿಲ್ಲ. ಆಂಜನೇಯನ ಸ್ವಲ್ಪ ದರ್ಶನ ತೊಗೊಂಡು ಹಾಗೆ ಮುಂದೆ ಸಾಗೋಣ ಗುರು. ಈಗ ಚಹಾ ಕುಡ್ಕೊಂಡು ಹಾಗೆ ಈ ಕಡೆ ಆಂಜನೇಯ ಕಡೆ ಸಾಕ್ತಾಯಿದ್ವಿ. ಓಕೆ, ಈಗ ಚಹಾ ಕುಡಿದು ಹಾಗೆ ಫೋನ್ಪೇ ಮಾಡ್ತಾನೆ ನಮ್ಮ ದೋಸ್ತ. ಹಾಗೆ ಸಾಕ್ತಾಯಿದ್ದೀವಿ. ಈಗ ಬಾರೋ ದೋಸ್ತ. ಏಯ್ ಓಕೆ, ಇವ್ರನ್ನ ನೋಡ್ರಿ ನಮ್ದು. ನಾವು 3 ಮಂದಿ ಹೋಗೋದ ಇಂಥರ ಎಷ್ಟು ಚೆನ್ನಾಗಿದೆ. ಬ್ಯಾಡಗಿ ಇವರು ವಿಡಿಯೋ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಬ್ಯಾಡಗಿ ಊರಲ್ಲಿದ್ದು ಬ್ಯಾಡಗಿನ ತೋರಿಸ್ತಾ ಇದ್ದೀನಿ ಗೈಸ್. ಒಳ್ಳೆ ಚೆನ್ನಾಗಿದೆ, ಪ್ಲೇಸು ಸಖತ್ತಾಗಿದೆ. ಓಕೆ ಗೈಸ್, ಹಾಗೆ ಕದರಮಂಡಲಿಗೆ ದಾರಿ ಹೋಗ್ತಾ ಇದ್ವಿ. ವಾ ಏನು ಟ್ರಾಫಿಕ್ ಗುರು. ಗಾಡಿ ಅಂದರು ಗಾಡಿ ಮುಂದೆನೇ ಬರ್ತಾಯಿದೆ. ಓಕೆ, ಫ್ರಂಟ್ ಟು ಫ್ರಂಟ್ ಗಾಡಿ. ಒಂದು ರೇಟ್ ಮಾಡಿಕೊಡ್ರಿ. ಕಾಯಿ ಹೆಂಗೆ ಒಂದ್ರಿ ಇವು? ದೂರದಿ ಪಕ್ಕಡ್ರಿ. 25 ರೂಪಾಯಿಗೆ ಒಂದ್ರಿ. ಒಂದು ರೇಟ್ ಮಾಡಿಕೊಡ್ರಿ. ಹುಣ್ಣಿಮೆ ಐತಿ, ಒಂದು ರೇಟ್ ಮಾಡಿಕೊಡ್ರಿ. 3 ಮಂದಿಗೆ ಬೇಕು ನಮ್ಗೆ. ಸುನಿಚಾರಿ ಮತ್ತು ಬಂದಾನ ಹಣ್ಕಾಯಿ ಮಾಡ್ಸೋದು ಬೇಡ ನಾವು. ಇವು ಹೆಂಗ್ರಿ? 100 ರೂಪಾಯಿ ಸೊಟ್ಟು. ಇವು ಇವು ಒಂದು ರೇಟ್ ಮಾಡ್ಕೊಡಮ್ಮ. ಬಳವ್ರಿ ಕೊಡ್ರ. ಚಪ್ಪಲ್ ಮಿಂಟ್ರಿ ಮಾಡ ನೀಟಾಗಿ ಪಕಡ. ವಾತೆ ಚಾತ ಒಂದು ಹೇಳಿ ಸಿಗತ್ತೆ. ವಾಟೆ ಯಾವ ಪುರ ಆಗಿದೆ ನೋಡಿ. ಸ್ಪೂನು ಅದೇ नऊ गाडी जायचं तिथे दर्शन करते गाडी. जय आंजनेय. ಅರೆ ಹಾತ್ ಕರೆಕ್ಟಾಗಿ ಗುರು. ಇವತ್ತು ದರ್ಶನಕ್ಕೆ ಬಂದಿದ್ದೀವಿ. ಸೆಂಟ್ರಲ್ ದಾರಿಯಲ್ಲಿ ಒಂದು ಶವ ಬಂತು. ಆದರೂ ಶವನ ದೇವರು ಅಂತಾರೆ. ಹಾಗಾಗಿ ಅದನ್ನು ಕೈ ಮುಗಿದು ಆಮೇಲೆ ದೇವರ ದರ್ಶನಕ್ಕೆ ಬಂದಿದ್ವಿ. ಒಳ್ಳೆಯದು ಕೆಟ್ಟದ್ದು ನಮಗೆ ಗೊತ್ತಿಲ್ಲ, ಒಟ್ಟಾಗಿ ದರ್ಶನಕ್ಕೆ ಬಂದ್ವಿ. ಹುಣ್ಣಿಮೆ ಇವತ್ತು. ಓಕೆ, बंद कर रहे ठीक रहती है असे ना गदलाच रोन गदला राव काय धरू ते आज गदलाचं धोरे पण नाही होतं. ನಿನ್ನೆನ ಗದ್ದಲ ಇರಲ್ಲ ಅಂದ್ಕೊಂಡಿದ್ವಿ. ಇನ್ನು ಶನಿವಾರ ಅಲ್ಲ, ಆದರೂ ಇವತ್ತು ಗದ್ದಲ ಮಾತ್ರ ಸಖತ್ತಾಗಿದೆ ಗೈಸ್. ಹಾಗೆ ಒಳಗೆ ಕಾರಣ ಓಕೆ, ತುಂಬ ಗದ್ದಲ ಇದೆ. ಹಾಗೆ ಒಳಗೆ ಹೋಗೋಣ. ನೋಡಿ ದೇವರ ಮೂರ್ತಿ ಕಾಣ್ತಾ ಇಲ್ಲ. ಬೆಳಗ್ಗೆ ಹೋಗೋದಕ್ಕೆ ಅಲ್ಲೊಂದು ಹಿಂಗಿರುತ್ತೆ ನೋಡಿ. ಬಾಗ್ಲ ಯಾಪುರಿ ಹಾಂ ಐಟಮ್ ನೋಡಿ ಗೈಸ್, ಯಾಪುರಿ ದೋಣಿದೆ ಬಾಗ್ಲ. ದೇವ್ರ ಬರೋದು ಫ್ರಂಟ್ ಮಾತ್ರ ಸಖತ್ತಾಗಿದೆ. ಓಕೆ, ದರ್ಶನಕ್ಕೆ ಮುಂದೆ ನೋಡಿ ತುಂಬ ಫುಲ್ ಆಗಿದ್ದಾರೆ. ಸಣ್ಣ ಮಕ್ಕಳಿಗೆ ಇಲ್ಲೇ ಗುಡಿಯಲ್ಲಿ ಪೋಲಿಯೋ ಹಾಕ್ತಾಯಿದ್ದಾರೆ. ಎಲ್ಲ ಶಾಲೆ
ಇಲ್ಲೇ ಮಾಡ್ತಾರೆ ಗೈಸ್. ಕಿಚೇರಿ ಸುಟ್ಟಿದ್ದೀವಿ झूम कर रहे हो मैं झूम कर बट देवेर झूम कर रहे देवेर झूम कर अंगनवाड़ी टीचर भारी कर लेना ಅಂದ್ರೆ ಹುಡುಗರು ಗುರು ಈಗ ಕೊನೆಗೂ ದರ್ಶನ ಮುಗಿದ್ದು ಈಗ ಆಯಿತು. ಅದು ಹಣ್ಣುಗಾಯಿ ಮಾಡಿಸ್ಕೊಂಡು ಹಾಗೆ ಮನೆಗೆ ಹೋಗೋ ಸಂಭವ. ತೆಂಗಿನಕಾಯಿ ಹೊಡೆಸ್ತಾ ಇದ್ದೀವಿ. ಚಲೋ ಆಯ್ತು ಜಾತ್ರೆ. ಚಲೋ ಆಯ್ತು, ಚಲೋ ಆಗೈತಿ. ಅಮ್ಮಾರ ಎಷ್ಟು ರೀ ಹೊಡೆಯೋಕೆ? ಎಷ್ಟಾಗಿದೆ? ಅಮ್ಮಾರ ದೊಡ್ಡ ಮನಸ್ಸು ಅಷ್ಟೇ ಅಂತ ಹೇಳಂತಿಲ್ಲ. ಅವನೇನು ಇದು ಮಾಡ್ತಾನೆ ಅದ್ರ ಮೇಲೆ. ಓಹೋ ಎಲ್ಲ ತಂದೆಗೆ ಬಿಟ್ಟಿಲ್ಲ. ಹಾಂ ಹಾಂ. ಅವನಿಗೆ ಒಂದು ಅಂತಲ್ಲ ಇಸ್ಕೊಂಡು ಒಂದು ಕಡೆ ಅಮ್ಮಾರ ನಿಮ್ಮ ಹೆಸರೇನು ರೀ? ಅಮ್ಮಾರ ಇದು ಊರಲ್ರಿ ನಿಮ್ದು? ಇದು ಊರು ಇಲ್ಲ ಚಾಕ್ರಿ ಮಾಡ್ರಿ. ಚಾಕ್ರಿ ಮಾಡೋದು. ಎಷ್ಟು ಪೇಮೆಂಟ್ ಕೊಡ್ತಾರೆ ಏನು? ಪೇಮೆಂಟ್ ಇಲ್ಲ, ನೀವು ಕೊಟ್ಟದ್ದಾನೆ. ಓಹೋ ಹಾಕಿ ಕೊಡ್ತಾನೆ ರೀ ನಿಮ್ಗೆ. ಹಾಂ ಹಾಂ. ಅದಕ್ಕೇನು ಉಸಿರು ಅನ್ಸಲ್ಲ. ಹತ್ತರ ಗಂಟೆ ಏನು ರೀ? 10 ಗಂಟೆ ಇಟ್ಟೆ. ಹೇಳ್ತಿ ಕೊಡ್ರಿ. ಹಾಂ ಆಯ್ತು ಕೊಡ್ರಿ. ಅಷ್ಟೇ ಇಷ್ಟ ಅನ್ನಲ್ಲ. तुम जरा पला ऐसा ಹಾಂ ಹಾಂ. कलर से और ಒಂದು ನಿನ್ನೆ ಆದ್ರೆ ನಾವು ಯಾರು ಅವನು ಸ್ವಾಮಿ ಇದು ಗ್ರಾಮ ಸಾಲಿಗ್ರಾಮ ಸಾಲಿಗ್ರಾಮ. ಕಣ್ಣು ಒಳಗೆ ಅವನ ದೃಷ್ಟಿ ನಮ್ಮದೇ ಇರ್ತದೆ. ಹಾಂ. ಪರಿಹಾರ ಅಮ್ಮಾರ ಅದು ಅವ್ರ ದೇವ್ರ ಸ್ವಲ್ಪ ಮಾಹಿತಿ ಬೇಕಲ್ಲ, ಹಂಗೆ ಹೇಳ್ರಿ. ಅವ್ರ ಭಕ್ತಿ ಏನಾದ್ರೆ ಶಕ್ತಿ ಏನು? ಶಕ್ತಿ ಇರೋದಕ್ಕೆ ರೀ ಎಲ್ಲಲ್ಲಿ ಬರೋದು. ನಮ್ಮ ಮನೆ ಅದಕ್ಕೆ ರೀ ಹಾಂ ಎದ್ರಿಗೆ ಕಾಯಿ ಹೊಡೆದ್ಬಿಟ್ಟು ಹೊಳಕ್ಕೆ ಹಾಂ. ಆ ನಮ್ಮನೆ ತಾಯಿ ಬರೋಬ್ಬರ 4 ಗಂಟೆ ಮಟ್ಟ ಕಾಯಿ ಹೊಡಿಲಿ. ಜನ ಇದ್ರ? ಜನ ಅದ ಅಂತ ಕೇಳ್ತೀವಿ. ಹಾಂ. ಕಾಯಿ ಹೊಡಿಗೆ ನೆನ್ಬಿಟ್ಟು ಓಹೋ ಆತು ರಮ್ಮ. ಬರಣ್ರಿ ಅಮ್ಮಾರ. हाँ ये कट कर कुछ तो ಓಕೆ ಎಲ್ಲ ಆಯಿತು. ಈಗ ಎಲ್ಲ ದೇವ್ರ ಭಕ್ತಿನೂ ಆಯಿತು, ಎಲ್ಲ ಮುಗಿದು ಜಾಯರೋ ಕರೆ ಹಾಗೆ ಹೊರಗಡೆ ಹೋಗೋಣ. ಈಗ ಮನೆ ಕರೆ ದಾರಿ ಹೊರಗಡೆ ಹೋಗ್ತಾಯಿದ್ವಿ. ಇದೇ ಲಾಸ್ಟ್ ನೋಡ್ಕೊಳ್ಳಿ. ದೇವರು ಕಾಣ್ತಾ ಇದ್ದಾರೆ, ನಾವು ಕಾಣ್ತಾ ಇದ್ದೀವಿ. ಬಂದ್ ಕರ್ರಿ ಹಾಗೆ ಹೋಗೋಣ. ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತೇಳಿ ಕುಟುಂಬ ಕುಂದಿರ್ತಾ ಇದ್ದೀವಿ. ಗೈಸ್ ಓಕೆ 10 ನಿಮಿಷ ಇಲ್ಲೇ ದೇವಸ್ಥಾನಕ್ಕೆ ಬಂದೇವಿ. ವಿಶ್ರಾಂತಿ ತಗೋಬೇಕು, ಕುಂತು ಹೋಗ್ತೇವೆ. ಓಕೆ ಗುರು ಹಾಗೆ ಹೊರಗಡೆ ಹೋಗ್ತಾಯಿದ್ವಿ. ದೇವಸ್ಥಾನ ಬಂದಾಗ ಯಾವಾಗಲೂ ಫ್ರಂಟಿಂದ ಹೋಗಬಾರ್ದು, ಬ್ಯಾಕಿಂದ ಹೋಗಬೇಕು. ಓಕೆ ನೋಡಿ, ಈ ಕಡೆ ಕನಕದಾಸರ ಭಕ್ತ ಕನಕದಾಸರ ಇದೆ. ದಿಗ್ಲ ಚೆನ್ನಾಗಿದೆ ದೇವಸ್ಥಾನ ಇದು. ಗುರು ಇಲ್ಲಿ ಪ್ಲೇಸ್ ಅಂಕರು ಸಕ್ಕತ್ತಾಗಿದೆ. ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗು ಇದೆ. ಎಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಬಿಲ್ಡಿಂಗ್ ಎಲ್ಲ ನೋಡಿ. ಕಾಳು ಪ್ಯಾಂಟ್ರಿ ನೋಡಿ ಇವೆಲ್ಲ ಗೈಸ್ ಸಖತ್ತಾಗಿದೆ. ಗುಡಿ ಮಾತ್ರ ವೆದರು ಆಗಿದೆ. ಗುರ್ನಿ ಜಾಳ ಚೆನ್ನಾಗಿ ಒಳ್ಳೆ ಸಖತ್ತಾಗಿದೆ ಗುಡಿ ಅಂತ. ದೇವಸ್ಥಾನ भी एरी तो मोला देवರಿಗೆ ಎಲ್ಲ ಈ ಕಡೆ ಬರುತ್ತೆ. इनकम थोड़ा सकी अगर से भगवान को तो ಆ ಕಡೆ ಸಾಗ್ತಾ ಇದೀವಿ. ಗೌರ್ಮೆಂಟ್ ಏನು ಚೇಂಜ್ ಗುರು ಹಾಗೆ ಒಳಗೆ ಹೋಗೋಣ. ಸಾಡ್ರೆ ಒಳಗಡೆ छूट चाहिए 5 रुपये वो ಏನು ತಿನ್ನು ಒಟ್ಟು ಚಂದ ಸಲ ಕತ್ರಾ ಚಂದ ಒಳಗಡೆ ಹೋಗ್ತಾ ರಾಘವೇಂದ್ರ ಸ್ವಾಮಿನ ಕೈ ನೋಡಿ. ಶ್ರೀ ರಾಘವೇಂದ್ರ ಯಾವುದೇ ಪ್ರಾಬ್ಲಮ್ ಬರಲ್ಲ.
ಚೆನ್ನಾಗಿತ್ತು. ಆ ಯಪ್ಪ ನೀವು ಚೆನ್ನಾಗಿದೆಯಾ. ಒಮ್ಮೆ ಬರೋ ಬಲೋ ಅಮ್ಮ. ಗುರು ನೋಡಿ ಇವೆಲ್ಲ ಸಣ್ಣ ಸಣ್ಣ ಮೂರ್ತಿಗಳು ತುಂಬ ಇದೆ. ರಾಮ, ಕೃಷ್ಣ, ನಾಗರಾವು ಮತ್ತು ಬೆಜ್ಜಾನ್ಸ್ ಇವೇ ಮೂರ್ತಿಗಳು. ಹಾಗೆ ಸುತ್ತ ಹಾಕೋಣ ರಾಘವೇಂದ್ರ ಸ್ವಾಮಿಗೆ. ಬರೋ ರಾಘವೇಂದ್ರ ಸ್ವಾಮಿಗೆ ಒಂದು ಸುತ್ತು ಹೊಡೆದು ಹಾಗೆ ಹೊರಗಡೆ ಹೋಗೋಣ. ಗುರು ನೋಡಿ ಕದರಮಂಡಲಿಗೆ ಬಂದಿದ್ದಕ್ಕೆ ನಾವು ರಾಘವೇಂದ್ರ ಸ್ವಾಮಿ ಕೈ ಮುಗಿಯಂಗಾಯಿತು. ಮತ್ತು ತುಂಬ ದೇವರು ಕನಕದಾಸ ಭಕ್ತರಿಗೆ ಕೈ ಮುಗಿಯಂಗಾಯಿತು. ಒಳ್ಳೆ ಗುರುಗಳ ಸ್ಥಾನ ಮತ್ತು ಗುರುಗಳ ಜಾಗ ನೋಡ್ದಂಗೆ ಆಯಿತು ನಮಗೆ. ಓಕೆ, ಸುತ್ತ ಹೊಡೆದಾಯಿತು. ಈಗ ಇನ್ನೊಂದು ಇದು ನಮ್ಮ ವಿಘ್ನೇಶ್ವರ ಯಾವುದೇ ಪ್ರಾಬ್ಲಮ್ಗಳಿರದೆ, ಸಮಸ್ಯೆಗಳು ಬರದೆ ನಮ್ಮನ್ನು ತುಂಬ ಸಮಸ್ಯೆಗಳಿಂದ ದೂರ ಇಡು. ಒಳ್ಳೆ ದಾರಿಯಲ್ಲಿ ಕರ್ಕೊಂಡೋಗಿ ಯಾವುದೇ ಸಮಸ್ಯೆಗಳನ್ನು ಕೊಡದೆ ದೂರದಿಂದ ಎಲ್ಲ ಕೆಲಸನ ಸಾಧಿಸೋ ಹಾಗೆ. ಜೈ ರಾಘವೇಂದ್ರ, ಜೈ ವಿಘ್ನೇಶ್ವರ. ಗುರು ನೋಡಿ ಇಷ್ಟೊಂದು ದೊಡ್ಡದಾಗಿದೆ ಇದು. ಆ ಕಡೆ ಎಲ್ಲ ಸೌಲಭ್ಯಗಳು ಇದೆ, ಊಟದ ಸೌಲಭ್ಯ, ಎಲ್ಲ ಸೌಲಭ್ಯಗಳಿವೆ, ಚೆನ್ನಾಗಿದೆ. ಇಲ್ಲೇ ಕದರಮಂಡಲಿಗೆ ಬರ್ಬೋದು, ಯಾವುದೇ ಇಲ್ಲ. ನಿಮ್ಮ ಭಕ್ತಾದಿಗಳು ಬಂದು ದೇವಸ್ಥಾನದಲ್ಲಿ ನಿಮ್ಮ ಬೇಡಿಕೆಗಳು ಏನಿದೆ ಎಲ್ಲ ನಿಲ್ಲಿಸ್ಕೊಂಡು ಹೋಗ್ಬೋದು. ನಮ್ಮ ದೋಸ್ತಂದು ಒಂದು ಪ್ರಾಬ್ಲಮ್ ಇದೆ. ಆ ದೋಸ್ತಿಂದ ಏನು ಪ್ರಾಬ್ಲಮ್ ಇದೆ ಅಂತ ಅವ್ನು ಬೆಳ್ಕೊಂಡಾನೆ. ಎಲ್ರಿಗೂ ನಾನು ಒಂದು ಮುಂದೆ ಆಲೋಚನೆ ಎಲ್ರಿಗೂ ಆಂಜನೇಯ ಹೇಳಿ 5-6 ಮಂದಿ ನಮ್ಮಲ್ಲಿ ಫ್ರೆಂಡ್ ಸರ್ಕಲಲ್ಲಿ ಇವರು ಚೆನ್ನಾಗಿ ಒಂದೊಂದು ಲೈಫಲ್ಲಿ ಸೆಟ್ಲ್ ಆದರೆ ಸಾಕು. ಫೋಟೋ ಮಾರವ್ರ ಹುಡುಗರು. ಗುರು ಈಗ ಕೊನೆಗೂ ದರ್ಶನ ಮುಗೀತು. ಆನ್ಕಿ ಈಗ ಆಯಿತು. ಅದು ಹಣ್ಣುಗಾಯಿ ಮಾಡಿಸ್ಕೊಂಡು ಹಾಗೆ ಮನೆಗೆ ಹೋಗೋ ಸಂಭವ. ಚಲೋ ಆಯ್ತು ಜಾತ್ರೆ. ಚಲೋ ಆಯ್ತು, ಚಲೋ ಆಗೈತಿ. ಅಮ್ಮಾರ ಎಷ್ಟು ಹೊಡೆಯುತ್ತೆ, ಅಮ್ಮಾರ ದೊಡ್ಡ ಮನಸ್ಸು ಅಷ್ಟೇ ಅಂತ ಹೇಳಂಗಿಲ್ಲ. ಓಹೋ, ಎಲ್ಲ ತಂದೆಗೆ ಬಿಟ್ಟಿದ್ರ. ಹಾಂ ಹಾಂ. ಅವ್ನಿಗೆ ಒಂದಂತಲ್ಲ ಇಸ್ಕೊಂಡು ಒಂದು ಕಡೆ ಅಮ್ಮಾರ ನಿಮ್ಮ ಹೆಸರೇನು ರೀ? ಅಮ್ಮಾರ ಇದೇ ಊರಲ್ರಿ ನಿಮ್ದು? ಇದೇ ಊರು? ಇಲ್ಲ, ಚಾಕ್ರಿ ಮಾಡೋದು. ಚಾಕ್ರಿ ಮಾಡೋದು. ಎಷ್ಟು ಪೇಮೆಂಟ್ ಕೊಡ್ತಾರ ಏನು? ಪೇಮೆಂಟ್ ಇಲ್ಲ, ನೀವು ಕೊಟ್ಟದ್ದ ನಮ್ಗೆ. ಓಹೋ, ಆಟ ಕೊಡ್ತಾನೆ ನಿಮ್ಗೆ ಅದು. ಹಾಂ ಹಾಂ. ನಮಗೇನು ಉಸಿರು ಅನ್ಸಲ್ಲ. ಹತ್ತರ ಇಟ್ಟೆ ನೋಡಿ. ಏನು ರೀ? 10 ಗಟ್ಟಿ ಇಟ್ಟೆ. ಲೇಟ್ ಕೊಡ್ರಿ, ಹಾಂ ಹಾಂ. ನಾಳೆ ಬಿಟ್ಟಿದ್ರಿ. ಅಷ್ಟೇ ಇಷ್ಟ ಅನ್ನಲ್ಲ ನಾವು. ₹1 ಕೊಟ್ಟರು ತಗೊಂತಾರೆ. समाधुर्ग में लोग थे तुमचा पल्ला साम हमारा ಹೋಗಣ್ರಿ ಅಮ್ಮರ. ಆ ಯಪ್ಪ ಕೈ ಮುಗಿ ಬಂದವ್ರಿ. ನಾವು ಕೈ ಮುಗಿದಿದ್ದು ಒಳ್ಳೇದಾಕೈತ್ರಿ. ಹಾಂ ಹಾಂ, ಕರೆಕ್ಟ್ ಸರ್. ಒಂದು ನಿಮ್ಮೆ ದೃಷ್ಟಿ ಆದ್ರೆ ನಾವು ಯಾಕೆ ಅವನು ಸ್ವಾಮಿ ಇದು ಗ್ರಾಮ ಸಾಲಿಗ್ರಾಮ ಕಣ್ಣು ಒಳಗೆ ಅವನ ದೃಷ್ಟಿ ನಮ್ಮನೆ ಹೆಸರಿಟ್ರೆ ಹಾಂ ಪರಿಹಾರ. ಅಮ್ಮರ ಅದು ಅವು ದೇವ್ರ ಸ್ವಲ್ಪ ಮಾಹಿತಿ ಬೇಕಲ್ತ ಹಂಗೆ ಹೇಳ್ರಿ. ಅವ್ರ ಭಕ್ತಿ ಏನಾರಿದ್ರೆ ಶಕ್ತಿ ಏನು ಶಕ್ತಿ ಇರೋದಕ್ರಿ ಎಲ್ಲಲ್ಲಿ ಬರೋದು. ನಮ್ಮ ಮಾನ್ಯ ಅದಕ್ಕೆ ಇದ್ರಾಗ ನೋಡ್ರಿ. ಹಾಂ, ಎದ್ರಿಗೆ ಕಾಯಿ ಹೊಡೆದ್ಬಿಟ್ಟು ಒಳಗೆ ಕುತ್ಕೊಂಡಿದ್ವಿ. ಹಾಂ, ಆ ನಮ್ಮನೆ ದಾನಿ ಬರೋಬ್ಬರ 4 ಗಂಟೆ ಮಟ್ಟ ಕಾಯಿ ಹೊಡಿಲಿಲ್ಲ ನಾವು. ಜನ ಇದ್ರ ಅಷ್ಟು ಜನ ಅದ್ರ ಅಂತ ಕೇಳ್ತೀವಿ. ಹಾಂ, ಕಾಯಿ ಹೊಡಿಗೆ ನೆನ್ಪಿಟ್ಕೊಂಡು. ಓಹೋ, ಆತು ತೋರಿ ಅಮ್ಮ. ಬರಣ್ರಿ ಅಮ್ಮರ. ಹಾಂ, ಕಟ್ಕರ್ ಕೂತು. ಓಕೆ, ಎಲ್ಲ ಆಯಿತು. ಈಗ ಎಲ್ಲ ದೇವ್ರ ಭಕ್ತಿನೂ ಆಯಿತು, ಎಲ್ಲ ಮುಗಿದು ಜಾಯರೋಕರೆ ಹಾಗೆ ಹೊರಗಡೆ ಹೋಗೋಣ. ಈಗ ಗ್ಯಾಸ್ ಮನೆ ಕರೆ ದಾರಿ ಹೊರಗಡೆ ಹೋಗ್ತಾಯಿದ್ವಿ. ಇದೇ ಲಾಸ್ಟ್ ನೋಡ್ಕೊಳ್ಳಿ. ದೇವರು ಕಾಣ್ತಾ ಇದ್ದಾರೆ, ನಾವು ಕಾಣ್ತಾ ಇದ್ದೀವಿ. ಬಂದ್ಕರ್ರಿ ಹಾಗೆ ಹೋಗೋಣ. ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತೇಳಿ ಫೋಟೋ ಮಾರೋರು ಕುಂದರ್ತಾ ಇದ್ದೀವಿ ಗ್ಯಾಸ್. ಓಕೆ, 10 ನಿಮಿಷ ಇಲ್ಲೇ ದೇವಸ್ಥಾನಕ್ಕೆ ಬಂದೇವಿ. ವಿಶ್ರಾಂತಿ ತಗೋಬೇಕು, ಕುಂತು ಹೋಗ್ತೇವೆ. ಓಕೆ,
ಆಗೋ ಸರ್ ಅವನಿಗೆ ಗುರು ನೋಡಿ ಯಾಪುರ ದೊಡ್ಡದಿದೆ ಶ್ರೀ ಆಂಜನೇಯ ಕಾಂತೇಶ ಸ್ವಾಮಿ ದೇವಸ್ಥಾನ ಕದರಮಂಡಲಿ ಮನೆ ಫಿರ್ಮದಿದ್ದು ಬನ್ನಿಂದ ಗರಿ ದಿಟ್ಟು ನೋಡಿದ್ರಲ್ಲ हां ಹಾಗೆ ನಾವು सरला आम्हाला ಮನೆ ಕಡೆ ಬರ್ತಾ ಇದ್ರಿ